ಸ್ನೇಹಿತರೆ ಮೊದಲನೇ ಆರ್ಡ್ರ್ ಬಿದ್ದಿರೋದು ಉಡುಪಿ ಗಾರ್ಡನಿಂದ. ಸರ್ 9218 ಕೊಡಿ. 9218 ಹಾಂ ಬನ್ರಿ. ಏನೇನೈತೆ ಖಾರ ಬಾತು, ಒಂದು ಮಸಾಲ ದೋಸೆ, 2 ಐಟಮ್ ಐತೆ. ಇನ್ನು ಫಸ್ಟ್ ಆರ್ಡ್ರ್ ನಂದೇ ಅನಿಸುತ್ತೆ ಆಲ್ಮೋಸ್ಟು. ಆರ್ಡ್ರ್ ನಂಬರ್ 1 ಫಸ್ಟ್ ಆರ್ಡ್ರ್ ನನಗೆ ಬಿದ್ದೈತೆ. ಸ್ನೇಹಿತರೆ ಹೊಸಬ್ರು ಬರೋ ಇದ್ರು ನೋಡಿರಿ, ರೆಫರಲ್ ದುಡ್ಡು 15,000 ರೂಪಾಯಿ ಐತಂತೆ. ಯಾರಾದರೂ ದಯವಿಟ್ಟು ಬರೋರಿದ್ರೆ ಕಮೆಂಟ್ ಕಮೆಂಟ್ ಮಾಡಿರಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಡ್ಯೂಟಿ ಲಾಗಿನ್ ಆಗಿದ್ದೀನಿ. 6:45 ಗಂಟೆ ಲಾಗಿನ್ ಆಗಿದ್ದೆ. ಬೆಳಗ್ಗೆ ಬರಲಿಲ್ಲ, ಚಳಿ ತುಂಬ ಐತಲ್ಲ, ಆ ಕಾರಣಕ್ಕಾಗಿ. ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. 45 ರೂಪಾಯಿ ಎಕ್ಸ್ಟ್ರಾ ಇರೋದು. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 33,745 ಕಿಲೋಮೀಟ್ರ್ ಆಗಿದೆ. ನೋಡೋಣ ಬರ್ರಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸಂಜೆ ಮಠ, ಮತ್ತು ಎಷ್ಟು ಆರ್ಡ್ರ್ ಓಡಿಸ್ತಾನೆ ಗೊತ್ತಿಲ್ಲ. ಆಲ್ಮೋಸ್ಟ್ ಇವತ್ತು ಟಾರ್ಗೆಟ್ 3,000 ರೂಪಾಯಿ ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಸರ್ಜ್ ಜಾಸ್ತಿ ಇದೆಯಲ್ಲ, ಫ್ಲಾಟ್ ಸರ್ಜ್ 45 ರೂಪಾಯಿ, ಮತ್ತು ಸಂಜೆ 50 ರೂಪಾಯಿ ಐತೆ. ಮತ್ತು ಇವಾಗ ಬೆಳಗ್ಗೆಯಿಂದ ಒಂದು 10 ಗಂಟೆವರೆಗೂ 20-25 ರೂಪಾಯಿ ಇದು. 8 ಗಂಟೆವರೆಗೂ 45 ರೂಪಾಯಿ ಏನೈತೆ. ಮತ್ತು ನೋಡೋಣ ಎಷ್ಟೆಷ್ಟಾಗುತ್ತೆ ಕಿಲೋಮೀಟರ್ಸು, ಗಾಡಿದು ಏನೇನೋ ಕತೆ ನೋಡೋಣ. ಸಿಗ್ತೀನಿ ಮತ್ತೆ ಆರ್ಡ್ರ್ ಬಿದ್ಮೇಲೆ. ಸ್ನೇಹಿತರೆ ಯಾಕೋ ಮಳೆ ಬರೋಂಗೆ ಕಾಣ್ತೈತೆ. ಮಳೆ ಹನಿ ಬರುತ್ತೈತೆ. ಇಲ್ಲಿ ಮ್ಯಾಪಲ್ಲೂ ನೋಡಿದ್ರು ಮಳೆ ತೋರಿಸ್ತೈತೆ. ನಾನು ರೈನ್ಕೋಟ್ ಅದೇನು ತಂದಿಲ್ವಲ್ಲ, ಅದಕ್ಕೆ ಹೋಗ್ಬಿಟ್ಟು ರೈನ್ಕೋಟ್ ತರೋಣ ಅಂತ ಹೋಗ್ತಾಯಿದ್ದೀನಿ ಮತ್ತೆ ಮನೆ ಕಡೆ. ಇವಾಗ ನೋಡಿದ್ರೆ ಮತ್ತೆ ಹನಿ ಮಳೆ ಜೋರಾಗಿ ಬಂದರೆ ಏನು ಮಾಡೋದು, ಯಾರಿಗೊತ್ತು. ಇವತ್ತು ಚಳಿನೂ ನಾರ್ಮಲಾಗಿ ಐತೆ, ಹನಿ ಉದುರ್ತೈತೆ. ಇವಾಗ ಏನೋ ಜೋರಾಗಿ ಬಂದರೆ ಇದಕ್ಕೆ ಮೊಬೈಲ್ ಪೌಚು ಮತ್ತು ಎದುರದು ರೈನ್ಕೋಟ್ ಅದು ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ ಮತ್ತೆ. ಸ್ನೇಹಿತರೆ ಹೊಸಬ್ರು ಬರೋ ಇದ್ರು ನೋಡಿರಿ, ರೆಫರಲ್ ದುಡ್ಡು 15,000 ರೂಪಾಯಿ ಐತಂತೆ. ಯಾರಾದರೂ ದಯವಿಟ್ಟು ಬರೋರಿದ್ರೆ ಕಮೆಂಟ್ ಮಾಡಿರಿ. ನೋಡ್ರಿ 15,000 ರೂಪಾಯಿ ತೋರಿಸೈತೆ. ಅಂದರೆ ಜಾಯ್ನಿಂಗ್ ಅಮೌಂಟ್ ಎಷ್ಟಿರ್ಬೋದು, ಅದು ಒಂದು 12-13 ಸಾವಿರ ರೂಪಾಯಿ ಇರ್ಬೋದು ಅನಿಸುತ್ತೆ ಹೊಸಬ್ರಿಗೆ. ನನಗೆ ರೆಫರ್ ಮಾಡಿದ್ರೆ 15,000. ಅದು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಬರೋದು, ಇಲ್ಲಾಂದರೆ ಇಲ್ಲ. ಏನು ಇಷ್ಟೊಂದು ಅಂದರೆ ಡಿಸೆಂಬರ್ ಅಲ್ವಾ, ಇಯರ್ ಎಂಡಲ್ಲಿ ಕೊಡ್ತಾನೆ. ಮತ್ತು ನ್ಯೂ ಇಯರ್ಗೂ ಈ ಥರ ಆಫರ್ ಕೊಡ್ತಾನೆ ನೋಡಿ. ಯಾರಾದರೂ ಹೊಸಬ್ರು ಬರೋರಿದ್ರೆ ದಯವಿಟ್ಟು SRJ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೆಸೇಜ್ ಮಾಡಿರಿ. ಅವ್ರಿಗೆ ನಂಬರ್ ಕೊಟ್ಟು ರೆಫರ್ ಮಾಡಿಕೊಡ್ತೀನಿ. ಸಿಗ್ತೀನಿ ರೀ. ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಿಲ್ಲ. ಆಲ್ಮೋಸ್ಟು 10 ನಿಮಿಷ ಆಯಿತು ಲಾಗಿನ್ ಆಗಿಬಿಟ್ಟು. ಸ್ನೇಹಿತರೆ ಮೊದಲನೇ ಆರ್ಡ್ರ್ ಬಿದ್ದಿರೋದು ಉಡುಪಿ ಗಾರ್ಡನಿಂದ. ಸರ್ 9218 ಕೊಡಿ. 9218 ಹಾಂ ಬನ್ರಿ. ಏನೇನೈತೆ ಖಾರ ಬಾತು, ಒಂದು ಮಸಾಲ ದೋಸೆ, 2 ಐಟಮ್ ಐತೆ. ಇನ್ನು ಫಸ್ಟ್ ಆರ್ಡ್ರ್ ನಂದೇ ಅನಿಸುತ್ತೆ ಆಲ್ಮೋಸ್ಟು. ಆರ್ಡ್ರ್ ನಂಬರ್ 1 ಫಸ್ಟ್ ಆರ್ಡ್ರ್ ನನಗೆ ಬಿದ್ದೈತೆ. ಪಾಟೀಲ್ ಬಾಯ್ ತಗೋ ಬಾಯ್, ಒಂದು ಮಸಾಲ ದೋಸೆ, ಒಂದು ಖಾರ ಬಾತು. ಹ್ಯಾಪಿ ಸಂಡೇ. ಫಸ್ಟ್ ಆರ್ಡ್ರ್ ನಂದೇ ಐತೆ ತಗೋ. ಒಂದು 20 ಆರ್ಡ್ರ್ ಹೊಡಿಲಿ ಇಲ್ಲೇ ಬೇಗ ಸಿಗ್ತೀನಿ ಸ್ನೇಹಿತರೆ ಮೊದಲನೇ ಆರ್ಡ್ರ್ ಪಿಕಪ್ ಮಾಡ್ತಾಯಿದ್ದೀನಿ. ಕೊಡೋಣ. 8 ನಿಮಿಷ ಆಯಿತು ಇವಾಗ ಕೊಟ್ಟರು. 7971 ಬರೋಣ ಸಂತು. ಬನ್ನಿ ಸ್ನೇಹಿತರೆ, ಇಸ್ರೋ ಹತ್ರ ಇರೋದು ಯಾವುದು ಗೋಬೋನ್ ಅಪಾರ್ಟ್ಮೆಂಟ್ ಅಂತೆ. ಸ್ನೇಹಿತರೆ ಒಂದೇ ಆರ್ಡ್ರ್ ಹೊಡೆದಿದ್ದೀನಿ ಆಲ್ಮೋಸ್ಟು. ಇವಾಗ ಟೈಮಿಂಗ್ಸು 7:20 ಇವಾಗ ಸಂಜಯ್ ನಗರ 80 ಫೀಟ್ ರೋಡ್ ಕಡೆ ಬಂದಿದ್ದೀನಿ. ನೋಡೋಣ ಕೊಟ್ಟ ಯಾವುದಿದು ದಿಯಾ ಬ್ರೂಮಿಂದ ಕೊಟ್ಟ ಎಲ್ಲಿ 90 ರೂಪಾಯಿದು. ಮಲ್ಲೇಶ್ವರಮ್ಮು ಕೊಟ್ಟ 20 ರೂಪಾಯಿ ಟಿಪ್ಸ್ ಬೇರೆ. ಹೋಗೋಣ ಬನ್ನಿರಿ. ಇನ್ನೂ ಫುಡ್ ರೆಡಿ ಇಲ್ಲ ಅಲ್ಲಿ. ಹತ್ರ ಬಂದಿದ್ದೀನಿ ಮೇಡಮ್. 7076 ಮೇಡಮ್. ಕೇಕ್ ಇದೆ, ಹ್ಯಾಪಿ ಬರ್ತ್ಡೇ ಅಂತ ಒಂದು, ಎಗ್ಲೈಸ್ ಟ್ರಫಲ್ ಕೇಕ್ ಒಂದು. ಡ್ರಾಪ್ ಕರೆಕ್ಟಾಗಿ ಎಲ್ಲಪ್ಪ ಅಂದರೆ ಮಲ್ಲೇಶ್ವರಂ 8th ಮೇನ್ ರೋಡ್ ಆದಮೇಲೆ. ಸ್ನೇಹಿತರೆ ವೆದರ್ ನೋಡಿ ಹೆಂಗಿದೆ ಅಂದರೆ ಮಳೆ ಬರ್ತೈತೆ ಸಣ್ಣಂಗೆ. ಯಪ್ಪ ದೇವರೇ, ಏನಿದು ಮಳೆಗಾಲನ ಏನು ಚಳಿ ನಾರ್ಮಲಾಗಿದೆ. ಇವತ್ತು ಮಳೆ ಬರ್ತಾಯಿತ್ತಲ್ಲ ಸಣ್ಣಗೆ, ಅಷ್ಟೊಂದು ಚಳಿ ಏನು ಹೊಡಿತಲ್ಲ. ನಿನ್ನೆ ಮೊನ್ನೆ ಸರಿಯಾಗಿತ್ತು. ಮೈನಸ್ ಅಂತೀನಿ 18 ಡಿಗ್ರಿ ಏನೋ ಚಳಿ ಇತ್ತು. ಇದನ್ನು ಯಪ್ಪ ಏನು ಕಸ ಹೋಗಿದ್ಬಿಟ್ಟಾರಪ್ಪ ಇಲ್ಲಿ ಇಷ್ಟೊಂದು. ಇರಿ ಮಲ್ಲೇಶ್ವರ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಸ್ನೇಹಿತರೆ ಇವತ್ತು ನೋಡಿ ಫಸ್ಟ್ ಟೈಮ್ ಬಿದ್ದಿರೋದು ಆರ್ಡ್ರ್ ಅಂದರೆ ಬೆಂಗಳೂರು ಕೆಫೆಯಿಂದ. ಸರ್ 6066 ಎಷ್ಟು ಐಟಮ್ ಐತೆ? 2 ವಡಾ, ಮಸಾಲ ದೋಸೆ, ಓಣಿಯನ್ ದೋಸೆ, ಒಂದು ಇನ್ನೂ ಸ್ಟೋರಿಂದ ಆರ್ಡ್ರ್ ಬಿದ್ದೈತೆ. ಅದನ್ನು ಫುಡ್ ರೆಡಿ ಇಲ್ಲ. 120 ಚಿಲ್ಲರೆ ಕೊಟ್ಟಿರೋ. ರೇಣ್ ಸರ್ಜ್ ಎಲ್ಲ ಸೇರಿಸ್ಬಿಟ್ಟು ರೇಣ್ ಸರ್ಜ್ ಆನ್ ಮಾಡಿದ್ದಾನೆ. ಇವಾಗ ಮಳೆ ಬರ್ತೈತಲ್ಲ ಸಣ್ಣ ಅದಕ್ಕೆ. ಇರಿ ಸಿಗ್ತೀನಿ ಪಿಕಪ್ ಮಾಡಿಕೊಂಡು. ನೋಡಿ ಸ್ನೇಹಿತರೆ ರೆಡಿ ಕೊಟ್ಬಿಟ್ಟವ್ರೆ ಇಲ್ಲಿ. ಇನ್ನೂ ಬರ್ತಾಯಿಲ್ಲ ಐಟಮು, ಯಾವುದೋ ತೊಗೊಂಬರ್ತಾವ್ರೆ. ಇರಿ ನೋಡೋಣ. ಯಾಕಂದ್ರೆ ಅಡ್ವಾನ್ಸ್ ರೆಡಿ ಕೊಡ್ತಾರೆ ಯಾರಿಗೂ ಗೊತ್ತು. ಇವತ್ತೇ ಫಸ್ಟ್ ಟೈಮ್ ಬಂದೈತಲ್ಲ ನನಗೆ, ಅದಕ್ಕೆ ಅಡ್ವಾನ್ಸಾಗಿ ರೆಡಿ ಕೊಡ್ತಾರಂತ ಇವಾಗ ಹೇಳಿದ್ರು.
7066 ಇದೆ ಬಾಯ್ 7066 ಪಿಕಪ್ ಮಾಡ್ಕೊಳ್ಳೋಣ ನಾವು. ಇವಾಗ ವಿನ್ನಾ ಸ್ಟೋರ್ಗೆ ಹೋಗೋಣ. ಇಲ್ಲಿಂದ 2ನೇ ಆರ್ಡ್ರು, ಸಾರಿ ಇದು 4ನೇ ಆರ್ಡ್ರು. ಇವಾಗ ವಿನ್ನಾ ಸ್ಟೋರ್ಗೆ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಳ್ಳೋಣ. ಅಲ್ಲಿ ಅಂತೂ ಗೊತ್ತಲ್ಲ ಇವಾಗ ಎಷ್ಟು ಜನ ನಿಂತ್ಕೊಂಡವ್ರು ಅಂದರೆ ತುಂಬ ಜನ ನಿಂತ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಯಾವಾಗ ಕೊಡ್ತಾರೆ ಯಾರಿಗೆ ಗೊತ್ತು. ಸ್ನೇಹಿತರೆ ಮಳೆ ಬರ್ತೈತೆ, ಮಳೆ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗಂತೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಒಳ್ಳೆ ಮೂಡಲ್ಲಿ ಬಂದಿರ್ತೀನಿ, ನಾನೆಲ್ಲ ಸುಮ್ಮನೆ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದೊಂದು ಕಡೆ ಜೋರಾಗಿ ಬರ್ತೈತೆ, ಒಂದೊಂದು ಕಡೆ ಫುಲ್ ಇದ್ರಾಗಿ ಬರ್ತೈತೆ ಮಳೆ. ತಲೆ ನೋವು ಆಗಿಬಿಟ್ಟೈತೆ. ಅದರಲ್ಲ ಬೇರೆ ಕ್ಯಾಮ್ರಾ ಬೇರೆ ಪದೇ ಪದೇ ಒರೆಸ್ಕೊಳ್ಳೋದಾಗಿಬಿಟ್ಟೈತೆ ನನ್ನಂತರ ಜೀವನ. ಏನು ಮಾಡ್ತೀರಾ, ಹೆಂಗೆ ಉದುರ್ತೈತೆ ನೋಡಿ ಮಳೆನ. ಫುಲ್ಲು ಅದು ಮರದಿಂದ ಕೆಳಗಡೆ ನೆಲನೇ ಒದ್ದೆ ಆಗ್ತಲ್ಲ ಆ ಥರ ಮಳೆ. ಅದ್ರ ಕಣ್ಣಿಗೆ ಹೊಡಿತೈತೆ ನೋಡಿ. ಜಾಕೆಟ್ ಗಿಕೆಟ್ ಏನು ಹಾಕ್ಕೊಂಡಿಲ್ಲ, ರೇನ್ ಕೋಟ್ ಅದು ನಾರ್ಮಲು ಇದ್ರ ಜಾಕೆಟ್ ಹಾಕ್ಕೊಂಡಿನ ಅಷ್ಟೇ. ಅದ್ರ ಚಳಿ ಏನು ಹತ್ತಾ ಇಲ್ಲ ಆಲ್ಮೋಸ್ಟು. ನೀವು ಮನೆಗೆ ಹೋಗ್ಬಿಡ್ಬೇಕು ಅನಿಸ್ತೈತೆ. ಇಂಥ ಇದರಲ್ಲಿ ಸಂಡೇ ಬೇರೆ ಇವತ್ತು. ಏನು ಮಾಡೋದಂತ ಗೊತ್ತಾಗ್ತಲ್ಲ. ವರ್ಲ್ಡ್ ನಂಬರ್ 11 ಹೊಸ ನಂಬರು. ಎಲ್ಲೈತಪ್ಪ ಮನೆ 6 ಸರ್. ನಿಮ್ದೇನಾ? ಹೌದು ಸರ್, ತೊಗೊಳ್ಳಿ ಸರ್. ವೆಲ್ಕಮ್ ಸರ್. ಡ್ರಾಪ್ ಕೊಟ್ಟು ಬಿಡೋಣ ಇದನ್ನು. 8-9 ಗಂಟೆಗೆ ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡೋಣ ರೀ. 2 ಆರ್ಡ್ರ್ ಸೇರಿಸ್ಬಿಟ್ಟು ಆಲ್ಮೋಸ್ಟು ಎಷ್ಟು ಕೊಟ್ಟಿದ್ದ 210 ರೂಪಾಯಿ, 70 ರೂಪಾಯಿ ಬೋನಸ್ಸು, 30 ರೂಪಾಯಿ ರೇಂಟ್ ಸರ್ಜು, 50 ರೂಪಾಯಿ ಟ್ರಿಪ್ಸೇ ಐತೆ ಅಲ್ಲಿ. ಟಿಪ್ಸ್ ಕೊಟ್ಬಿಟ್ಟವ್ರೆ ಕಸ್ಟಮರು. ಮಳೆ ಬರ್ತೈತೆ ಅಂತ ಯಾವ ಕಸ್ಟಮರ್ ಕೊಟ್ಟವ್ರು ಗೊತ್ತಲ್ಲ. ಇವಾಗ ರೇಂಟ್ ಸರ್ಜ್ ಆನ್ ಇದೆ, ಆದರೆ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ಲಾ ಅನಿಸ್ತೈತೆ ನನಗಂತೂ. 3000 ಹೊಡಿಬೇಕಂತ ಅಂದ್ಕೊಂಡಿದ್ದೆ, 300 ರೂಪಾಯಿ ಹೊಡೆದ್ಬಿಟ್ಟಿದ್ದೀನಿ. 1 ಅವರ್ 25 ನಿಮಿಷ ಆಯಿತು. ಏನು ಮಾಡೋದು ಗೊತ್ತಾಗ್ತಲ್ಲ ಸ್ನೇಹಿತರೆ. ತಿಕ್ಕಾಪಟ್ಟೆ ಉರಿತೈತೆ ನನಗಂತೂ. ಮಳೆ ಬರ್ತೈತೆ, 3000 ರೂಪಾಯಿ ಅನ್ಕೊಂಡು ಬಂದಿದ್ದೀನಿ, ಆದರೆ 300 ರೂಪಾಯಿ ಆಗ್ತಾಯಿಲ್ಲ. ಏನು ಮಾಡೋದು ಗೊತ್ತಾಗ್ತಲ್ಲ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ, ಕೆಲಸ ಮಾಡೋಕ್ಕಾಗ್ತಲ್ಲ ಸ್ನೇಹಿತರೆ. ಇಂಥ ಮಳೆಯಲ್ಲಿ ಏನು ರೇನ್ ಕೋಟ್ ಹಾಕೊಂಡ್ರು ಅಷ್ಟೇ ಐತೆ, ಕಣ್ಣಿಗೆ ಸರಿಯಾಗಿ ಬಿಡ್ತೈತೆ ಸಣ್ಣಗೆ ಹನಿ. ಅದಕ್ಕೆ ಚೂರು ಕೆಲಸ ಐತೆ, ಹೆಂಗೋ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ಇವಾಗ ಇಲ್ಲಿಂದ 9.5 ಕಿಲೋಮೀಟ್ರ್ ಮನೆಗೆ ಹೋಗ್ಬೇಕು. ಲಾಗಿನ್ ಆಗಿದ್ದೀನಿ, ಲಾಗಿನ್ ಆದ್ನ ಆಫ್ ಆದ್ನ ಇರಿ ನೋಡೇ ಇಲ್ಲ ನಾನು. ಆಫ್ ಮಾಡಿಬಿಡ್ತೀನಿ, ಇನ್ನೂ ಆಫೇ ಮಾಡಿಲ್ಲ. ಗೋ ಆಫ್ಲೈನ್ ಮಾಡಿದ್ದೀನಿ ಡ್ಯೂಟಿನ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬೈಯಾಕೋಗ್ಬಿಡ್ರಿ. ಏನೋ ಮಗನ ಬೆಳಗ್ಗೆ ಹೇಳ್ತೀವಿ 3000 ಹೊಡಿಬೇಕು, ಅಷ್ಟು ಹೊಡಿಬೇಕು, ಇಷ್ಟು ಹೊಡಿಬೇಕು ಅಂತ. ವೀಡಿಯೋ ಎಂಡಾಗ ನೋಡ್ರಿ 300 ರೂಪಾಯಿ ಹೊಡೆದ್ಬಿಟ್ಟಿಲ್ಲ ಅಂತ ಬೈಯಾಕೋಗ್ಬಿಡ್ರಿ. ಸಾರಿ ಗೈಸ್, ಸಾರಿ. ಓಹ್, ಇಲ್ಲಿ ಆರ್ಡ್ರ್ ಬಿಡುತ್ತಾ? ಇದು ಯಾವುದು? ಶ್ರೀ ಅಡ್ಡಿಗಾಸ. ನಮ್ಮ ಅಣ್ಣ ಅಂಕಲ್ನ ಕುತ್ಕೊಂಡವ್ರೆ, ಅದಕ್ಕೆ ನೋಡಿದೆ. ಏನು ನನಗೂ ಯಾವತ್ತೂ ಆರ್ಡ್ರ್ ಬಿದ್ದಿಲ್ವಲ್ಲ, ಅದಕ್ಕೆ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗುವ. ನಾಳೆಯಿಂದ ಕರೆಕ್ಟಾಗಿ ಡ್ಯೂಟಿ ಮಾಡೋಣ. ಏನು ನೋಡಿರಿ ಮಳೆ ಹೆಂಗೆ ಬರ್ತೈತೆ ಅಂದರೆ, ವೀಡಿಯೋದಲ್ಲಿ ಹೆಂಗೆ ಕಾಣ್ತೈತಲ್ಲ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಚೂರು ಸಣ್ಣಂಗೈತಿ, ನೋಡಿ ಹೆಂಗೆ ಜೋರಾಗೈತೆ. ಏನು ಒದ್ದೆ ಆದರೂ ಪರವಾಗಿಲ್ಲ, ಹಂಗೆ ಹೋಗ್ತೀನಿ. ಕ್ಯಾಮ್ರಾ ಏನು ಕುತ್ಕೊಳ್ಳಲ್ಲ. ಇವಾಗ ಮನೆಯಾಗ ಹೋಗ್ಬಿಟ್ಟು ತಕ್ಕೋತೀನಿ ಎಲ್ಲ ಬಟ್ಟೆಗಳು. ಹೆಂಗೋ ಇವತ್ತೇನು ವಾಶ್ ಮಾಡಿದ್ರು ಅಷ್ಟೇ, ಮಳೆಯಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಏನು ಮಾಡ್ತೀರಾ ಮಾಡಿರಿ. ನೀವು ಎಷ್ಟು ಹೊಡೆದ್ರೆ ಮಳೆಯಾಗ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಟಾಟಾ ಬಾಯ್.